ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಟ್ರಾವೆಲಿಂಗಲ್ಲಿ ಬಂದಿರೋವಂಥ ವಿಡಿಯೋನ ಹಾಕಿದ್ದೆ. ಈಗ ನೋಡಿ ಮುಳ್ಳಯ್ಯನಗಿರಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ. ಎಷ್ಟು ಅದ್ಭುತವಾದ ಸುಂದರವಾದ ಪ್ರಕೃತಿಯ ವಾತಾವರಣ ಇದೆ ಅಂದರೆ ಬೆಳಗ್ಗೆನೆ ಬಂದಿದ್ದೀವಿ. ನೋಡಿ ಸಿಕ್ಕಾಪಟ್ಟೆ ಗಾಳಿ, ನೋಡಿ ಅಲ್ಲಿ ಕಾಣ್ತಾ ಇರೋದು ಮಳೆ ಬರ್ತಾ ಇಲ್ಲ, ಗಾಳಿ ಬೀಸ್ತಾ ಇದೆ. ಮಂಜು ಕವಿದ ವಾತಾವರಣ, ಆ ಮಂಜು ಗಾಳಿ ಬೀಸ್ತಾ ಇದ್ದರೆ ಆ ಮಂಜು ಹಾಗೆ ಬರ್ತಾ ಇರುತ್ತೆ. ಅದೇ ಸಣ್ಣ ಏನು ಹನಿ, ಒಂದು ಸ್ಪ್ರೇ ಮಾಡಿದ್ರೆ ಬರುತ್ತಲ್ಲ ಆ ಥರ ಹನಿ ಆ ಕಿರಿದಾದ ಮೆಟ್ಟಿಲನ್ನು ಹತ್ಕೊಂಡು ಹೋಗ್ತಾ ಇದ್ದರೆ ಗಾಳಿ ಬೇರೆ ಬೀಸ್ತಾ ಇದೆ, ಆ ಮಂಜು ಬೇರೆ ಬೀಳ್ತಾ ಇದೆ. ಸಕ್ಕತ್ತಾಗಿದೆ ವಾತಾವರಣ, ಮಾತ್ರ ನೋಡೋಕ್ಕೆ ತುಂಬ ಖುಷಿ ಆಯ್ತೆ. ತುಂಬ ಅದ್ಭುತವಾದ ಜಾಗ. ಬನ್ನಿ ಮುಂದೆ ಬೆಟ್ಟದ ಮೇಲ್ಗಡೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಫುಲ್ ನೂಗ್ತೈತೆ ಗಾಡಿ. ಎಲ್ಲರಲ್ಲಿ ನೀನು ಕೂದಲೆಲ್ಲ ಇದಾಯ್ತೆ ಕಣ. ನೋಡಿ ಜನ ಬರಲಿಲ್ಲ. ಸ್ನೇಹಿತರೆ, ಅಂತೂ ಇಂತೂ ಹತ್ಕೊಂಡು ಒಂದು ಹಂತಕ್ಕೆ ಈಗ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲ್ಗಡೆ ಬಂದಿದ್ವಿ. ಸೂರ್ಯ ಮಾತ್ರ ಯಾಕೋ ಹೊರಗಡೆ ಬರೋಕ್ಕೆ ಮನಸ್ಸೇ ಇಲ್ಲ. ಒಂಚೂರು ಕಾಣಿಸುತ್ತೆ, ಮತ್ತು ಏನಂದರೆ ಬೆಳಗಿನ ಜಾವ ನಿದ್ದೆ ಮಾಡುವಾಗ ನಾವು ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ಬೆಡ್ಶೀಟ್ ಹೊಸ್ಕೊಂಡು ಮಲ್ಕೊಂಡಾಗೆ ಸೂರ್ಯನೂ ಸಹ ಮೋಡದಿಂದ ಬಗ್ ನೋಡೋದು ಮತ್ತೆ ಒಳಗಡೆ ಹೋಗೋದು ಆ ಥರ ಮಾಡ್ತಾಯಿದ್ದಾನೆ. ಒಂಚೂರು ಸಹ ಸೂರ್ಯ ಬೆಳಕು ಬರ್ತಾನೆ ಇಲ್ಲ. ಸರಿ ನೋಡಿ, ಈಗ ಇದೇ ಮುಳ್ಳಯ್ಯನಗಿರಿ ಬೆಟ್ಟ. ಹಬ್ಬ ನಿಜವಾಗ್ಲೂ ಒಂಥರ ಥ್ರಿಲ್ಲಿಂಗ್ ಆದಂಥ ಜಾಗ ಸ್ನೇಹಿತರೆ. ಬೆಟ್ಟ ಹತ್ಕೊಂಡು ಬರೋದೇ ಒಂಥರ ಖುಷಿ. ಅದು ಈ ಥರ ವಾತಾವರಣದಲ್ಲಿ ಬೆಟ್ಟ ಹತ್ತಿದ್ರೆ ಒಂಚೂರು ಸುಸ್ತು ಆಗಲ್ಲ, ಏನೂ ಇಲ್ಲ. ಆದರೆ ಮಾತ್ರ ಆ ಅನುಭವನ ಅದು ಹಾಗೆ ಬರೀ ಪದಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಅದು ಸ್ವತಃ ಅನುಭವಿಸಿದ್ರೆ ಚೆಂದ. ವಿಡಿಯೋಗಿಂತ ಸ್ನೇಹಿತರೆ ನೀವೇನಾದ್ರು ತಿಳ್ಕೊಳ್ಳಿ, ನೇರವಾಗಿ ಭೇಟಿ ಕೊಡಿ, ಒಮ್ಮೆ ನೋಡಿ. ಇಂಥ ಜಾಗ ನೋಡಬೇಕು. ಅದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಟೈಮ್ ಬಂದು ನೋಡಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ನಮಗಂತೂ ಈ ಟೈಮಲ್ಲಿ ಇಂಥ ಒಳ್ಳೆ ವಾತಾವರಣ ಸಿಕ್ತು. ನಾವು ಬೇಗನೆ ಹೊರಟು ಒಂದು 6:30ಗೆಲ್ಲ ಅಲ್ಲಿಂದ ಹೊರಟು ಈಗ ಸುಮಾರು ಸಮಯ ಒಂದು 8 ಗಂಟೆ 8:30 ಹತ್ತತ್ರ. ನೋಡಿ ಹೇಗಿದೆ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. ಕರ್ನಾಟಕದ ಎತ್ತರವಾದ ಪ್ರದೇಶ ಮುಳ್ಳಯ್ಯನಗಿರಿ ಬೆಟ್ಟ. ಇದೇ ನಮ್ಮ ಕರ್ನಾಟಕದ ಎತ್ತರವಾದ ಪ್ರದೇಶ. ನೋಡಿ, ಕರ್ನಾಟಕದ ಟಾಪಲ್ಲಿ ನಿಂತಿದ್ದೀವಿ ಈಗ ನಾವು. ಫುಲ್ಲು ಎತ್ತರವಾದ ಪ್ರದೇಶದಲ್ಲಿ ನಿಂತಿದ್ದೀವಿ. ಇದೇ ಮುಳ್ಳಯ್ಯನಗಿರಿ ಬೆಟ್ಟದ ಸುಂದರವಾದ ನೋಟ. ಇಲ್ಲಿ
ಅಷ್ಟೇ ಅಲ್ಲ. ಹಾಂ ನಡ್ರಿ ಹೋಗೋಣ ಸಾಕು. ಹಾಂ ಬನ್ನಿ ಈ ಕಡೆ ಬಾ ಈ ಕಡೆಯಿಂದ ಬಾ ಬಾರ ಪ್ರಭು. ಏಕೆ ಜೋಳ ತಾಳಿ ಸೈಡ್ ಬನ್ನಿ. ಸೈಡಲ್ಲೇ ನಿಂತೀವಿ. ಏನು ಜೋಳ ಬೇಕಾ? ಅದೇ ತಗೊಳ್ಳೋ ಹಿಡ್ಕೊಂಡು